ನಮಸ್ತೆ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಆಕ್ಚುಲಿ ಈ ವ್ಲಾಗ್‌ನ ನಾನು ನೆನ್ನೆನೇ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ನನ್ಗೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಶನಿವಾರ ಅಮ್ಮನ್ ಮನೆಗೆ ಹೋಗಿದ್ದು. ಅಲ್ಲೇ ಸ್ಟೇ ಮಾಡಿದ್ದೆ. ಸೊ ನೆನ್ನೆ ಅಗೇನ್ ನಮ್ ಮನೆಗ್ ಬಂದು ಅಂದ್ರೆ ಅಮ್ಮನ್ ಮನೇಲೆ ಟಿಫನ್ ಎಲ್ಲ ಮಾಡಿ ಎತ್ಕೊಂಡ್ ಬಂದೆ. ಮನೆಗ್ ಬಂದು ಮತ್ತೆ ನಾನು ಅಮ್ಮನ್ ಮನೆಗ್ ಹೊರಟೋದೆ. ಇನ್ನ ನಾನು ಎಡಿಟಿಂಗ್ ಎಲ್ಲ ಮಾಡೋದು ಲ್ಯಾಪ್‌ಟಾಪ್ ಅಲ್ಲಿ ಆಗಿರೋದ್ರಿಂದ ನನಗೆ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದೀನಿ. ಇನ್ನ ಅವಾಗ್ಲೇ ಹೇಳದ್ನಲ್ವಾ ನಾನ್ ಶನಿವಾರ ಅಮ್ಮನ್ ಮನೆಗ್ ಹೋಗಿ ಅಲ್ಲೇ ಸ್ಟೇ ಮಾಡಿದ್ದಿದ್ದು. ಆದ್ರೂ ಬೆಳಿಗ್ಗೆ ಎದ್ದು ಮಕ್ಕಳಿಗೋಸ್ಕರ ಟಿಫನ್ ಮಾಡಿ ಅಗೇನ್ ನಮ್ ಮನೆಗ್ ಬಂದು ಮಕ್ಕಳನ್ನಿಬ್ಬರಿಗೂನು ಅಂದ್ರೆ ಅವ್ರಿಗೆ ಅವತ್ತು ಸೀನಿಯರ್ ಎಕ್ಸಾಮ್ ಇತ್ತು ಭರತನಾಟ್ಯಂದು. ಸೊ ಅವ್ರಿಬ್ಬರಿಗೂನು ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ನಾನು ಅಗೇನ್ ಅಮ್ಮನ್ ಮನೆಗೆ ಹೋಗೋ ತರ ಆಯ್ತು ಅವತ್ತು. ಸೊ ನಾವ್ ಎಲ್ಲೇ ಇರ್ಲಿ ಏನೇ ಮಾಡ್ತಿರ್ಲಿ ಒಂದು ತಾಯಿಯ ಡ್ಯೂಟಿನ ನಾವು ಮರೆಯಕ್ ಆಗೋದೇ ಇಲ್ಲ, ಮಾಡ್ಲೇಬೇಕಾಗತ್ತೆ. ಸೊ ನಾನು ಆಸ್ ಇಟ್ ಈಸ್ ಅದನ್ನೇ ಫಾಲೋ ಮಾಡಿದೆ ನಿನ್ನೆ. ಮತ್ತೆ ಏನೀಗ ಸೀನಿಯರ್ ಎಕ್ಸಾಮ್ ಇದೆ ಇವ್ರಿಗೆ ಆಕ್ಚುಲಿ 2 ಪೇಪರ್ ಇರುತ್ತೆ. ಅಂದ್ರೆ ಬೆಳಿಗ್ಗೆ ಒಂದು ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ ಅಂತ ಹೇಳಿ, ಹಂಗಾಗಿ ಅವರು ಬಾಕ್ಸು ಸಹ ಕ್ಯಾರಿ ಮಾಡ್ಬೇಕು. ಸೊ ಇಬ್ರು ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿದ್ರು. ಅನಿ ಪಾಪ ಬೆಳಿಗ್ಗೆನೆ ಬಂದಿದ್ದು, ಬಂದೋಳು ಒಂದ್ ಸ್ವಲ್ಪನೂ ರೆಸ್ಟ್ ಮಾಡ್ಲಿಲ್ಲ. ಇಮಿಡಿಯೇಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅಂತ ಹೇಳಿ ಮಾಡ್ಕೊಂತಾ ಇದ್ಲು. ಇನ್ನ ನಮ್ ಪಾವನಿ ಅಂತೂ ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಆಗ್ಲೇ 9 ಗಂಟೆ 8:45 9 ಗಂಟೆ ಆಗೋಗಿತ್ತು. 9:30 ಎಲ್ಲ ಅವಳಿಗೆ ಆ ಎಕ್ಸಾಮ್ ಟೈಮ್ ಇದ್ದಿದ್ರಿಂದ ಅವಳು ಫುಲ್ಲು ಗಾಬರಿ ಮಾಡ್ಕೊಂತಾ ಇದ್ಲು, ಟೈಮ್ ಆಯ್ತು ಅಂತ ಹೇಳಿ.